ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಜನಗೂಡು ರೆಸಿಪೀಸ್ ಚಾನಲ್ನಲ್ಲಿ ಇವತ್ತು ಸೇಬು ಹಣ್ಣಿನ ಹಲ್ವ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು 2 ಸೇಬು ಹಣ್ಣನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಹಲ್ವ ಅಂದರೆ ಮುಖ್ಯವಾಗಿ ಡ್ರೈ ಫ್ರೂಟ್ಸ್ ಬೇಕು. ಡ್ರೈ ಫ್ರೂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ ಇದಿಷ್ಟು ಸಾಕು ಈ ಹಲ್ವ ಮಾಡೋದಕ್ಕೆ. ಆದಷ್ಟು ಬೇಗ ರುಚಿಯಾದಂತಹ ಹಲ್ವವನ್ನು ರೆಡಿ ಮಾಡ್ಕೋಬೋದು. ನಂತರ ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದ ತಕ್ಷಣ 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಾನು 2 ಸೇಬು ಹಣ್ಣನ್ನು ತೆಗೆದುಕೊಂಡಿರೋದ್ರಿಂದ ತುಪ್ಪನ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾ ಇಲ್ಲ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದಾಗಿದೆ. ಮತ್ತೊಂದು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ತುರಿದಿರೋ ಅಂತಹ ಸೇಬು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಸೇಬು ಹಣ್ಣನ್ನು ತುರಿದಿಟ್ಟು ತುಂಬ ಹೊತ್ತಾದಮೇಲೆ ಹಲ್ವ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ. ತುರಿದಿದ ತಕ್ಷಣವೇ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಅದರಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆದ ನಂತರ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಸ್ವೀಟ್ ಹೆಚ್ಚು ಇಷ್ಟಪಟ್ಟರೆ ಸಕ್ಕರೆ ಜಾಸ್ತಿ ಸೇರಿಸ್ಕೋಬಹುದು. ಇದು ಸ್ವಲ್ಪ ಹುಳಿಯಾಗಿ ಸ್ವೀಟ್ ಆಗಿರುತ್ತೆ. ನಿಮಗೆ ಹುಳಿ ಬೇಡ ಅನಿಸಿದ್ರೆ ಸಕ್ಕರೆ ಸೇರಿಸ್ಕೋಬೋದು. ನಾವು ಸ್ವಲ್ಪ ಹುಳಿಯಾಗಿದ್ದರೆ ಇಷ್ಟಪಡೋದ್ರಿಂದ ಸಕ್ಕರೆ ಕಡಿಮೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಮತ್ತೊಂದು ಸ್ಪೂನ್ ತುಪ್ಪ ಸೇರಿಸಿದ್ದೀನಿ. ಜೊತೆಗೆ ಏಲಕ್ಕಿ ಪುಡಿ, ಸಕ್ಕರೆ ಜೊತೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ ಡ್ರೈ ಫ್ರೂಟ್ಸ್ ಇಷ್ಟನ್ನು ಸೇರಿಸಿ ಕೊನೆಯದಾಗಿ ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನೇನೋ ಕೊನೆ ಹಂತಕ್ಕೆ ಬಂದಿದೆ. ನೀವು ಮೊದಲಿನಿಂದ ಕೊನೆವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ನಾನು ಇದಕ್ಕೆ ಯಾವುದೇ ತರಹದ ಫುಡ್ ಕಲರ್ ಸೇರಿಸ್ಕೊಳ್ತಾ ಇಲ್ಲ. ನ್ಯಾಚುರಲ್ಲಾಗಿ ಒಳ್ಳೆ ಕಲರೇ ಬಂದಿದೆ. ಇದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಹಾಕುವಂಥ ಎಲ್ಲ ರೆಸಿಪಿಗಳನ್ನು ನೋಡ್ತಾ ಇರಿ. ಧನ್ಯವಾದಗಳು.